ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ವ್ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ವ್ಲಾಗಲ್ಲಿ ಡೇ 1 ಗೋವಾ ಟ್ರಿಪ್ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಹಾಗೆ ಡೇ 2 ಯಾವ ರೀತಿ ಇತ್ತು ಗೋವಾ ಟ್ರಿಪ್ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ನೀವು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಯಾವ್ಯಾವ ಬೀಚ್ಗೆ ಹೋಗಿದ್ದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಹಾಗೆ ಯಾರಾದರೂ ಹೊಸಬ್ರಾಗಿದ್ದಲ್ಲಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಇಂತಹ ಹಲವಾರು ಟ್ರಿಪ್ ವ್ಲಾಗ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಮೇಲ್ಗಡೆ ಐ ಕಾರ್ಡೆಲ್ಲ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಇದು ಗೋವಾ ಟ್ರಿಪ್ನ 2ನೇ ದಿನ. ನಾವು 2ನೇ ದಿನ ಕಾಲ್ಗುಂಟೆ ಬೀಚಿಗೆ ಬಂದಿದ್ವಿ. ಈ ಬೀಚ್ ನೋಡಿ, ಇಲ್ಲಿಂದನೇ ಮರಳು ತುಂಬಿದೆ. ತುಂಬಾ ಕಾಲು ಸುಡ್ತಾಯಿತ್ತು. ನಾವು ಹೋದಾಗ 11 ಗಂಟೆ ಅಷ್ಟೇ. ಟಿಫನ್ ಮಾಡ್ಕೊಂಡು ಬಂದ ತಕ್ಷಣ ಹೊರಟ್ವಿ. ಆದ್ರೂ ಸಹ ತುಂಬ ಬಿಸಿಲು. ಆ ಬಿಸಿಲಿಗೆ ಮರಳೆಲ್ಲ ತುಂಬ ಕಾದ್ಬಿಟ್ಟಿತ್ತು. ಇಲ್ಲಿಂದನೇ ತುಂಬ ಬಿಸಿಲಿತ್ತು. ಇಲ್ಲೊಂದು ಪಾರಿವಾಳ ಅದರಲ್ಲೇ ಓಡಾಡ್ತಾ ಇದೆ. ನಾವು ಹತ್ರಕ್ಕೆ ಹೋದ್ರೂ ಸಹ ಹೋಗ್ತಾ ಇಲ್ಲ, ಆಮೇಲೆ ಹಾರ್ತು. ನಿನ್ನೆ ಬೀಚಲ್ಲಿ ಅಷ್ಟೊಂದು ಜನ ಇರಲಿಲ್ಲ. ಇವತ್ತಿನ ಬೀಚಲ್ಲಿ ತುಂಬ ಜನ ಇದ್ದಾರೆ. ಬನ್ನಿ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ನೀರು? ನೋಡಿ, ಇಲ್ಲಿಂದನೇ ನೀರು ಕಾಣಿಸ್ತಾ ಇದೆ. ಅಲೆಗಳ ಶಬ್ದ ನೋಡಿ, ಗಾಳಿ ಹೆಚ್ಚಾದಂಗೆ ಅಲೆಗಳು ಸ್ವಲ್ಪ ದೊಡ್ಡದಾಗೆ ಬರ್ತಾ ಇದೆ. ಇಲ್ಲಿ ಬೋಟ್ ರೈಡಿಂಗು, ಬನಾನಾ ರೈಡಿಂಗು ಮತ್ತು ಪ್ಯಾರಾಚೂಟು ಎಲ್ಲ ಇತ್ತು. ನಾವು ಜಸ್ಟ್ ಬೋಟಲ್ಲಿ ಹೋಗಿ ಬಂದ್ವಿ. ಬೋಟಲ್ಲಿ ಹೋಗೋದಕ್ಕೆ ಎಲ್ಲರೂ ಸಹ ಕುತ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಅವ್ರು ಹಗ್ಗ ಇಟ್ಕೊಂಡು ನಿಂತಿದ್ದಾರೆ. ಅಲೆಗಳು ಎಷ್ಟು ದೊಡ್ಡದಾಗಿ ಬರ್ತಾ ಇದೆ ಅಂತ. ಎಲ್ಲರೂ ಹತ್ತಿಸ್ಕೊಳ್ಳೋವರೆಗೂ ಹಾಗೆ ಅವರು ನಿಂತ್ಕೊಂಡಿದ್ದು. ಎಷ್ಟು ದೊಡ್ಡ ಅಲೆ ಬರ್ತಾ ಇದೆ ನೋಡಿ, ಒಂದು ಸಮೇತ ಕೊಚ್ಚುತ್ತಾ ಇದೆ. ಆ ರೀತಿಯಾಗಿ ಅಲೆಗಳು ಬರ್ತಾ ಇದೆ. ಬೋಟ್ ಮೂವ್ ಆಗೋವರೆಗೂ ಸಹ ಈ ವ್ಯಕ್ತಿ ಇದೇ ರೀತಿ ಹಗ್ಗನ ಇಟ್ಕೊಂಡೇ ಇದ್ರು. ಆಮೇಲೆ ಅವರು ಹೇಳಿದ ಮೇಲೆ ಇವರು ಬಿಟ್ಟರು.
ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ರಿಟರ್ನ್ ವಾಪಸ್ ಕರ್ಕೊಂಡ್ಬರ್ತಾರೆ ಅಷ್ಟೇ. ಚೆನ್ನಾಗಿತ್ತು. ಇದೊಂದು ಸ್ವಲ್ಪ ಆ ಥರ ಹೋಗಿ ಬರೋದಕ್ಕೆ ತುಂಬಾ ಜನ ನೀರು ಯಾವ ರೀತಿ ಕಾಣ್ತಾ ಇದೆ, ಗಾಳಿಗೆ ಅಲೆಗಳು ಯಾವ ರೀತಿ ಹೋಗ್ತಾ ಇದೆ. ನಮ್ಮ ಸಾತ್ವಿಗಂತೂ ಪ್ರಶ್ನೆಗಳು ಮೇಲೆ ಪ್ರಶ್ನೆಗಳು ಅವ್ರ ಅಪ್ಪನ ಕೇಳ್ತಾನೆ ಇದ್ರು. ಡೌಟ್ಸ್ ತುಂಬಾನೇ ಇತ್ತು ಅವ್ರಿಗೆ. ಹೆಂಗೆ ಹೋಗ್ತಾರೆ, ಯಾವ ರೀತಿ ಹೋಗ್ತಾರೆ, ಕರ್ಕೊಂಡು ಬರ್ತಾರೆ ಮತ್ತೆ ಅಂತ ಹೇಳ್ತಾ ಇದ್ರು. ಸೂಪರ್. ಈಗ ವಾಪಸ್ ಹೊರಡ್ತಾ ಇದೆ ನೋಡಿ. ವಾಪಸ್ ಜನಗಳೆಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಅದು ಯೂ ಟರ್ನ್ ತಗೋಬೇಕಾದ್ರೂ ಅಂತ ತುಂಬಾನೇ ಭಯ ಆಯಿತು ನಮಗೆ. ಅಲ್ಲೇ ಬೇರೆ ಜೋರಾಗಿ ಬರ್ತಾ ಇದೆ. ಒಂದು 15 ನಿಮಿಷ ಕರ್ಕೊಂಡೋಗಿದ್ರು. ಚೆನ್ನಾಗಿತ್ತು ಒಂದು ರೀತಿ. ಆಲ್ರೆಡಿ 3 ಗಂಟೆ ಆಗಿದೆ. ಈ ಶಾಪಿಂಗ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು ಇಲ್ಲೆಲ್ಲನೂ. ಆದರೆ ನಾವು ಶಾಪಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಯಾಕಂದರೆ ಆಲ್ರೆಡಿ 3 ಗಂಟೆ ಆಗಿರೋದ್ರಿಂದ ಊಟ ಮಾಡಿಬಿಟ್ಟು ಇನ್ನೊಂದು ಬೀಚ್ಗೆ ಹೋಗೋಣ ಅಂತ ಹೇಳಿ ಇವಾಗ ನಾವು ಇನ್ನೊಂದು ಬೀಚ್ಗೆ ಹೋಗ್ತಾ ಇದ್ದೀವಿ. ಯಾವ ಬೀಚ್ಗೆ ಅನ್ನೋದನ್ನು ತೋರಿಸ್ತೀವಿ ಬನ್ನಿ. ಎಲ್ಲಿ ನೋಡಿದರೂ ಸಹ ಗೋವಾದಲ್ಲಿ ಡ್ರೈ ಫ್ರೂಟ್ಸು ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಗೋವಾ ಡ್ರೈ ಫ್ರೂಟ್ಸೇ ಫೇಮಸ್ಸು. ನಾವು ಇನ್ನೊಂದು ಬೀಚಿಗೆ ಬಂದ್ವಿ. ಹೋಗ್ತಾ ದಾರಿಲಿ ಇಲ್ಲೊಂದು ಚರ್ಚ್ ಕಾಣಿಸ್ತು ನಮಗೆ. ಈ ಬೀಚ್ ಎಂಟ್ರೆನ್ಸಲ್ಲಿ ಈ ರೀತಿ ಅಲ್ಲಿ ಯಾವ ರೀತಿ ಫಿಶ್ ಹಿಡಿಯೋರು ಇರ್ತಾರೆ ಅನ್ನೋದನ್ನು ಗೊಂಬೆ ಮಾಡಿ ನಿಲ್ಲಿಸಿದ್ರು. ಆದಷ್ಟು ಟ್ರೈ ಮಾಡಿದೆ. ಕಾರ್ ಮೂವ್ ಆಗ್ತಾ ಇತ್ತು, ಹಾಗೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಈಗ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಬೀಚಿಗೆ ಬಂದಿದ್ದೀವಿ ಅಂತ ಹೇಳಿ. ಬಾಗ ಬೀಚ್. ಇವತ್ತಿನ ದಿನ ತುಂಬ ಬೀಚಿನಲ್ಲೇ ಆಟ ಆಡೋದೇ ಆಯಿತು ನಮ್ಮದು. ತುಂಬ ಎಂಜಾಯ್ ಮಾಡಿದ್ವಿ.
ಸನ್ಸೆಟ್ ಆಗಬೇಕಾದ್ರೆ ಕೆಲವೊಂದು ಫೋಟೋಸ್ನ ತಗೊಂಡಿದ್ವಿ. ಈ ವಿಡಿಯೋದ ಎಂಡಿಂಗಲ್ಲಿ ನಾನು ಹಾಕಿರ್ತೀನಿ. ಹಾಗೆ ನಾವು ಇವಾಗ ಹೊರಡ್ತಾ ಇದ್ದೀವಿ, 7 ಗಂಟೆ ಆಗಿದೆ. ಹಾಗೆ ಆನ್ ದ ವೇ ಊಟ ಮಾಡ್ಕೊಂಡ್ಬಿಟ್ಟು ಹೋಟೆಲ್ಗೆ ಹೋಗ್ತೀವಿ. ನಾಳೆ ಲಾಗ್ನ ನಾನು ಮತ್ತೆ ಶೇರ್ ಮಾಡ್ತೀನಿ. ನಾಳೆ ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ ಅನ್ನೋದನ್ನು ನಾಳೆ ವ್ಲಾಗನ್ನು ಮಿಸ್ ಮಾಡದೆ ನೋಡಿ, ಗೊತ್ತಾಗುತ್ತೆ. ಹಾಗೆ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.